ಈ ಒಂದು ಭಾವೈಕ್ಯತೆ ಶಾಂತಿ ಸಭೆಗೆ ಆಗಮಿಸಿ ನೇತೃತ್ವವನ್ನು ವಹಿಸಿದಂಥ ಡಿವೈಎಸ್ಪಿಯವರಾದಂಥ ಬಿಂದುಮಣಿ ಮೇಡಮ್ ಅವರೇ ಹಾಗೂ ತಾಲೂಕಾ ದಂಡಾಧಿಕಾರಿಗಳಾದಂಥ ಮಲ್ಲಣ್ಣ ಯಲಗೋಡ್ ಸಾಹೇಬರು ಒಳಗೊಂಡಂತೆ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ತಾಲೂಕಾಧಿಕಾರಿಗಳು ಹಾಗೂ ಎಲ್ಲ ಸಂಘಟನೆ ಪದಾಧಿಕಾರಿಗಳು ಹಾಗೂ ಈ ಒಂದು ಭಾವೈಕ್ಯತೆ ಸಭೆಗೆ ಆಗಮಿಸಿದ ಎಲ್ಲ ತಾಲೂಕಾ ಮುಖಂಡರಿಗೆ ಶರಣಾರ್ಥಿಗಳನ್ನು ಹೇಳುತ್ತಾ, ಒಂದು ಹಿಂದಿ ಕವಿ ಒಂದು ಕವಿತೆ ಬರುತ್ತಾನೆ, ಹಿಂದೂ ಮುಸ್ಲಿಂ ಬೇರೆ ಬೇರೆ, ಎರಡೂ ಧರ್ಮ ಒಂದೇ, ಮಾತೃಜ್ಞಾನದಲ್ಲಿ ವಿಚಾರ ಮಾಡಿದರೆ ಅಂತರಂಗದಲ್ಲಿ ನಾವೆಲ್ಲ ಒಂದೇ. ಹಿಂದೂಗಳು ಹೋಗ್ತಾರೆ ದೇವಾಲಯಕ್ಕೆ, ಮುಸ್ಲಿಮ್ಸರು ಹೋಗ್ತಾರೆ ಮಸೀದಿಗೆ. ಮಂದಿರ ಮಸೀದಿ ಹೆಸರು ಬೇರೆ ಬೇರೆ, ಇಬ್ಬರ ದೇವರು ಒಬ್ಬನೇ. ಹಿಂದೂಗಳು ಉಣ್ತಾರೆ ಕಿಚಡಿ, ಮುಸ್ಲಿಮ್ಸರು ಉಣ್ತಾರೆ ಬಿರಿಯಾನಿ. ಕಿಚಡಿ ಬಿರಿಯಾನಿ ಹೆಸರು ಬೇರೆ ಬೇರೆ, ಆದರೆ ಎರಡಕ್ಕೂ ಇರೋದು ಅಕ್ಕಿ ಒಂದೇ. ಹಿಂದೂಗಳು ಉಡ್ತಾರೆ ಖಾದಿ, ಮುಸ್ಲಿಮ್ಸರು ತೊಡ್ತಾರೆ ಶೆರ್ವಾನಿ. ಖಾದಿ ಶೆರ್ವಾನಿ ಹೆಸರು ಬೇರೆ ಬೇರೆ, ಎರಡಕ್ಕೂ ಬಟ್ಟೆ ಒಂದೇ. ಹಿಂದೂಗಳು ಬಿಡ್ತಾರೆ ಜುಟ್ಟ, ಮುಸ್ಲಿಮ್ಸರು ಬಿಡ್ತಾರೆ ದಾಡಿ. ಜುಟ್ಟ ದಾಡಿ ಹೆಸರು ಬೇರೆ ಬೇರೆ, ಎರಡರಲ್ಲಿ ಇರುವುದು ಕೂದಲು ಒಂದೇ. ಹಾಗೇನೆ ಹಿಂದೂಗಳು ಓದುತ್ತಾರೆ ಪುರಾಣ, ಮುಸ್ಲಿಮ್ಸರು ಓದುತ್ತಾರೆ ಪುರಾಣ ಹೆಸರು ಬೇರೆ ಬೇರೆ, ಅದರಲ್ಲಿರುವ ಶಾಸ್ತ್ರ ಎರಡೂ ಒಂದೇ ಅಂತಕ್ಕಂಥ ಭಾವೈಕ್ಯತೆ ಒಂದು ಕವಿ ಹೇಳ್ತಾನೆ ಎಲ್ಲೋ ಒಂದು ಕಡೆ. ಅದೇ ರೀತಿಯಾಗಿ ಜೇವರ್ಗಿ ತಾಲೂಕಿನಲ್ಲಿ ಶಾಂತಿ ಸೌಹಾರ್ದತೆಯಿಂದ ಈ ಒಂದು ಗಣೇಶೋತ್ಸವ ಮತ್ತು ಈದ್ ಮಿಲಾದ ಎರಡೂ ಭಾವೈಕ್ಯತೆಯಿಂದ ಕೂಡಿಕೊಂಡು ಹೋಗಬೇಕು. ಕೆಲವೊಬ್ಬರು ಬರ್ತಾರೆ, ಮೇಡಮ್ ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಮಾಡ್ಲಿಕ್ಕೆ ಬರ್ತಾರೆ, ನಿಂತ್ಕೊಂಡು ಏನೇನೋ ಮಾತಾಡ್ಕೊಂಡು ಬರ್ತಾರೆ. ಅಂಥವ್ರಿಗೆ ಒಂದು ಸ್ವಲ್ಪ ಕಡಿವಾಣ ಹಾಕ್ರಿ. ಪ್ರಚೋದನಕಾರಿ ಭಾಷಣ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಕಡಿವಾಣ ಹಾಕಿ ಶಾಂತಿ ಸೌಹಾರ್ದತೆಯಿಂದ ಏನು ಮಾತಾಡ್ತಾರೆ ಅಂಥವ್ರಿಗೆ ನೀವು ಪ್ರೋತ್ಸಾಹ ಕೊಟ್ಟು ಕರೆಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ. ಉದಾಹರಣೆಗೆ ನಮ್ಗೆ ಭಾಳ ಖುಷಿ ಆಗ್ತದೆ, ಇವತ್ತಿಬ್ರು ನಮ್ಮ ಜೋಡೆತ್ತಿದ್ದಂಗೆ ಕಾಣ್ತಾರೆ. ಇಲ್ಲಿ ಶಾಸಕರಿಂದ ಇಶಾಖನ್ ನಾಡಗೌಡರು ಮತ್ತು ನಮ್ಮ ನಿಂಗನ ದೊಡ್ಡಮನಿಯವರು ಭಾಳ ಅದಕ್ಕೆ ಖುಷಿ ಆಗ್ತದೆ. ನಾವು 30 ವರ್ಷದಿಂದ ನೋಡ್ತೀನಿ ಸರ್ ನಾನು. ಅವರಿಬ್ರು ಹಿಂದೂ ಮುಸ್ಲಿಮ್ಸ್ ಚುನಾವಣೆ ಬಂದಾಗ 15 ದಿವಸ ಇಬ್ಬರು ಹಾವು ಮುಂಡಿತ ಕಾಣ್ತಾರೆ. ಖುಲ್ಲಾ ಟೈಮ್ದಾಗ ಅವರಿಬ್ರು ಏನಂತಂದ್ರೆ ರಾಮ ಲಕ್ಷ್ಮಣ ಕಣ್ಣಂಗೆ ಕಾಣ್ತಾರೆ. ಅಂಥ ಭಾವೈಕ್ಯತೆ ನಮ್ಮ ಜೇವರ್ಗಿ ತಾಲೂಕಿನಾಗ ಈ ಯುವಕರಲ್ಲಿ ಕೂಡಲಿ ಅಂತಕ್ಕಂಥ ಮಾತನ್ನು ಹೇಳಿ, ಮತ್ತೊಂದು ಯಾವುದೇ ಕಾರಣಕ್ಕೂ ಈ ಒಂದು ಈದ್ ಮಿಲಾದ್ ಆಗಿರ್ಬೋದು ಹಾಗೂ ಗಣೇಶ ಹಬ್ಬದ ಯಾವುದೇ ಪ್ರಚೋದನಕಾರಿ ಭಾಷಣಕಾರರಿಗೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಮಾತನ್ನು ಒಬ್ಬ ಕನ್ನಡ ಪರ ಸಂಘಟನೆ ಹೋರಾಟಗಾರ ಹೇಳಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಕರ್ನಾಟಕ.